ಮಾವು ಬೆಳೆಯುವ ಮೂಲಕ ರೈತರು ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಿದ ಜಿಲ್ಲೆ, ಅನೇಕ ಸಾಹಿತಿಗಳು ಮಹಾನ್ ನಾಯಕರನ್ನು ನಾಡಿಗೆ ಸಮರ್ಪಿಸಿದ ಸುಂದರ ಐತಿಹಾಸಿಕ ಚಿನ್ನದ ನಾಡೆಂದೇ ಪ್ರಸಿದ್ಧವಾದುದು ನಮ್ಮ ಹೆಮ್ಮೆಯ ಕೋಲಾರ ಜಿಲ್ಲೆ. ನೇರನುಡಿ, ನಿಷ್ಠುರವಾದಿ, ಜ್ಞಾನದ ಕಣಜ, ಅಭಿವೃದ್ಧಿಯ ಹರಿಕಾರ, ಶ್ರೀಸಾಮಾನ್ಯರ ಪರ ಧ್ವನಿಯಾಗುವ ಪ್ರಬುದ್ಧ ರಾಜಕಾರಣಿ ಶ್ರೀ ಕೆ.ಆರ್. ರಮೇಶ್ ಕುಮಾರ್ ರವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ 22 ನವೆಂಬರ್ 1949ರಲ್ಲಿ ತಂದೆ ರಾಮಪ್ಪ, ತಾಯಿ ತಿಪ್ಪಮ್ಮರವರ 3ನೆಯ ಮಗನಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಅಡ್ಡಗಲ್ ಮತ್ತು ಗೌನಪಲ್ಲಿಯಲ್ಲಿ ಹಾಗೂ ಪ್ರೌಢಶಿಕ್ಷಣವನ್ನು ಗಾಂಧಿನಗರ ಹೈಸ್ಕೂಲಿನಲ್ಲಿ, ಕಾಲೇಜು ವಿದ್ಯಾಭ್ಯಾಸವನ್ನು ಎಂಇಎಸ್ ಕಾಲೇಜು ಮಲ್ಲೇಶ್ವರಂನಲ್ಲಿ ಮತ್ತು 1971ರಲ್ಲಿ ಬಿಎಸ್ಸಿ ಪದವಿಯನ್ನು ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಈ ದೇಶದ ಸಾರ್ವಜನಿಕ ಜೀವನದ ಭ್ರಷ್ಟಾಚಾರದ ಮೂಲ ಚುನಾವಣೆಗಳ ವ್ಯವಸ್ಥೆ. ಚುನಾವಣೆಗಳ ಸುಧಾರಣೆ ಆಗದ ಹೊರತು, ಎಲೆಕ್ಟ್ರೋಲ್ ರಿಫಾರ್ಮ್ಸ್, ಚುನಾವಣೆ ಸುಧಾರಣೆ ಆಗದ ಹೊರತು ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅದು ಕಾಟಾಚಾರಕ್ಕೆ ಮಾತಾಡಿದಂತಾಗುತ್ತೆ ಹೊರತು, ಅದು ಜಾಣತನದ ಮಾತಾಗುತ್ತೆ ಹೊರತು ಬದ್ಧತೆಯ ಮಾತಾಗೋದಿಲ್ಲ. ನಾವು ಎಲೆಕ್ಟ್ರೋಲ್ ರಿಫಾರ್ಮ್ಸ್ ತರಲಿಕ್ಕೆ ಬಜೆಟ್ ಏನು ಬೇಕಾಗಿಲ್ಲ, ಹೃದಯ ಬೇಕಾಗಿದೆ. ಶ್ರೀಸಾಮಾನ್ಯ ಈ ದೇಶದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಬಹುದು, ಚುನಾವಣೆಗಳಿಂದ ಈ ದೇಶದಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು ಅಂತಕ್ಕಂಥ ವಾತಾವರಣ ಮೂಡಿಸಬೇಕಾಗಿದ್ದರೆ ಈ ವ್ಯವಸ್ಥೆಯಲ್ಲಿ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡಜನರ ವಿಶ್ವಾಸ, ಸಾಮಾನ್ಯ ಜನರ ವಿಶ್ವಾಸ ಹೆಚ್ಚಾಗಬೇಕಾಗಿದ್ರೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಗತ್ಯ. ನಂತರ 2004 ಮತ್ತು 2013ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಅಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಸೇವೆ ಸಲ್ಲಿಸಿದರು. ತಮ್ಮ 18 ತಿಂಗಳ ಆಡಳಿತಾವಧಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ತೀವ್ರ ವಿರೋಧದ ನಡುವೆಯೂ ಎಲ್ಲಾ ಬಡವರಿಗೂ ಖಾಸಗಿ ಆಸ್ಪತ್ರೆಗಳಲ್ಲೂ
ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸಾ ಸೌಲಭ್ಯ ಒದಗಿಸುವ ಮೂಲಕ ಕ್ರಾಂತಿಕಾರಕ ಬದಲಾವಣೆ ತಂದರು. 2018ರಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಿಂದ 6ನೇ ಬಾರಿ ಗೆಲುವು ಸಾಧಿಸಿ ಮೈತ್ರಿ ಸರ್ಕಾರದಲ್ಲಿ ಸಭಾಧ್ಯಕ್ಷರಾಗಿ ಆಯ್ಕೆಯಾದರು. ಬಡವರ ಪರ ಅಪಾರ ಒಲವು ಹೊಂದಿದ್ದ, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸುತ್ತಾ ಅವರ ಸಮಸ್ಯೆಗಳಿಗೆ ಸದಾ ಮಿಡಿಯುತ್ತಿದ್ದ ಶ್ರೀ ರಮೇಶ್ ಕುಮಾರ್ ರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಅಣಿಮುತ್ತುಗಳಿಂದ ಪ್ರೇರಿತರಾಗಿ ಎಲ್ಲರಿಗೂ ಸೂರು ಕಲ್ಪಿಸುವ ಪ್ರಮುಖ ಯೋಜನೆಯ ಕರಡು ರೂಪಿಸಿ ಸರ್ಕಾರದ ಗಮನಕ್ಕೆ ತಂದು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೈಲಟ್ ಪ್ರಾಜೆಕ್ಟ್ ಮೂಲಕ ಇಂದಿರಾ ಆವಾಸ್ ಯೋಜನೆ, ಬಸವ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಜಾತಿ, ಮತ, ಪಂಗಡ, ಧರ್ಮಗಳ ಭೇದವಿಲ್ಲದೆ ಎಲ್ಲಾ ವರ್ಗದ ಬಡವರಿಗೆ 23,000ಕ್ಕೂ ಹೆಚ್ಚು ಮನೆಗಳನ್ನು ಗೃಹಿಣಿಯ ಹೆಸರಲ್ಲಿ ನಿರ್ಮಿಸಿಕೊಟ್ಟು ಫಲಾನುಭವಿಗಳ ಮನೆಯ ನಂದಾದೀಪವಾಗಿದ್ದಾರೆ. ನನ್ನ ಹೆಸರು ಪದ್ಮಾವತಿ ಅಂತ ಹೇಳ್ಬಿಟ್ಟು, ನಮ್ದು ಅಡಿಚಂಗೂರು. ಅಂಬೇಡ್ಕರ್ ಯೋಜನೆಯಿಂದ ನಮಗೆ ಮನೆ ಹಾಕ್ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಅವರು. ಆವಾಗ ನಮ್ಮದು ಬಡವರು ಜಾಸ್ತಿ, ನಾವು ಇವಾಗ ಮನೆ ಹಾಕ್ಕೊಟ್ಟಿದ್ದಾರೆ, ನಾವು ಸುಖವಾಗಿ ಸಂಸಾರ ಮಾಡ್ತಾ ಇದ್ದೀರಿ. ಕೋಲಾರ ಜಿಲ್ಲೆಯು ಬರದ ನಾಡು ಎಂದೇ ಕರೆಯಲ್ಪಡುತ್ತಿತ್ತು. ಕೇವಲ ಕೆರೆ ಕಟ್ಟೆಗಳು ಮಾತ್ರ ನೀರಿನ ಮೂಲಗಳಾಗಿದ್ದವು. ಕೃಷಿ ಚಟುವಟಿಕೆಗಳಿಗೆ ನೀರಿಗಾಗಿ ಈ ಭಾಗದಲ್ಲಿ ಹಾಹಾಕಾರ ನಿರಂತರವಾಗಿತ್ತು. ತಮ್ಮ ಜನರ ಕಷ್ಟಗಳನ್ನು ಗಮನಿಸಿದ ಶ್ರೀ ರಮೇಶ್ ಕುಮಾರ್ ರವರು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಬೆಂಗಳೂರಿನ ಗೃಹ ಬಳಕೆಯ ಉಪಯೋಗಿಸಿದ ನೀರನ್ನು ಹಲವು ವಿಧಗಳಲ್ಲಿ ಸಂಸ್ಕರಿಸಿ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸುವ 1,350 ಕೋಟಿ ರೂಪಾಯಿ ವೆಚ್ಚದ ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಕೆಸಿ ವ್ಯಾಲಿ ಯೋಜನೆಯನ್ನು ರೂಪಿಸಿ ಸುಮಾರು 100ಕ್ಕೂ ಹೆಚ್ಚು ಕೆರೆಗಳಿಗೆ ಜೀವಜಲ ಹರಿಸಿ 380ಕ್ಕೂ ಹೆಚ್ಚು ಹಳ್ಳಿಗಳ ಜನ, ಜಾನುವಾರು, ಪ್ರಾಣಿ ಪಕ್ಷಿಗಳಿಗೆ ಜೀವಜಲ ಉಣಿಸಿ ಹೊಸ ಕಲರವ, ನವೋಲ್ಲಾಸ ತುಂಬಿ ಬರದ ನಾಡು ಸಸ್ಯ ಶ್ಯಾಮಲದಿಂದ ಮಲೆನಾಡನ್ನು ನಾಚಿಸುವಂತೆ ಹಸಿರನ್ನು ಹೊದ್ದು ಹೊಸ ಚಿಗುರು ಮೊಳಕೆಯೊಡೆಯಲು ಶ್ರೀ ರಮೇಶ್ ಕುಮಾರ್ ರವರ ದೃಢ ಸಂಕಲ್ಪ, ಸತತ ಪ್ರಯತ್ನವು ಕ್ಷೇತ್ರದ ಜನರ ಬಗ್ಗೆ ಅವರಿಗಿದ್ದ ಒಲವು, ಅಪಾರ ಪ್ರೀತಿ, ಅಭಿಮಾನವನ್ನು ತೋರಿಸುತ್ತದೆ. ನಮಗೆ ರಮೇಶ್ ಕುಮಾರ್ ಅವರ ಕಡೆಯಿಂದ ತುಂಬ ಅನುಕೂಲಗಳಾಗಿದೆ ಮತ್ತು ಕೆಸಿ ವ್ಯಾಲಿ ನೀರು ತಂದು ನಮ್ಮ ರೈತರು ಬದುಕೋದಕ್ಕೆ ಫಸ್ಟು ಬೋರ್ ಹಾಕಿದ್ರು ಕೂಡ 1800ರಿಂದ 1900 ಅಡಿ ಓಡಿಸಿದ್ರು ಕೂಡ ನೀರು ಬರ್ತಾ ಇರಲಿಲ್ಲ. ಇವಾಗ ಸ್ವಾಮಿ ಅವರು ಕೆಸಿ ವ್ಯಾಲಿ ನೀರು ತಂದು ನಮ್ಮ ಕೆರೆಗಳು ತುಂಬಿಸಿದ್ದಾರೆ, ನಮಗೆ ಬದುಕಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ದಿಂದ ಈಗ ಅರ್ಜಿಗಳಿಗೆ ಹೋದರೆ ಮನೆ ಬೇಕು ಅಂತ ಅರ್ಜಿ ಕೊಡೋರೇ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಯಾವೂರಲ್ಲೂ ಇಲ್ಲ. 100ಕ್ಕೆ 100 ವಿದ್ಯುತ್ ಶಕ್ತಿ ಬಂದಿದೆ. ಹೊಸದಾಗಿ 9 ಪ್ರೌಢಶಾಲೆಗಳನ್ನು ಮಾಡಿದ್ವಿ, ಸರ್ಕಾರಿ ಪ್ರೌಢಶಾಲೆಗಳನ್ನು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ 4 ವರ್ಷದಿಂದ ರಾಜ್ಯದಲ್ಲಿ 2-3ನೇ ಸ್ಥಾನದಲ್ಲಿದ್ದೇವೆ. ಎಲ್ಲ ಸಮುದಾಯಗಳವರಿಗೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅವರು ಒಂದು ಜಾಗದಲ್ಲಿ ಕೂತ್ಕೊಂಡು ಹೇಳೋದಕ್ಕೆ ಸಮುದಾಯ ಭವನಗಳನ್ನು ಕಟ್ಟಿದ್ದೇವೆ. KC ವ್ಯಾಲಿ ನೀರನ್ನು ತಂದು ನಮ್ಮ ಕೆರೆಗಳಿಗೆ ತುಂಬಿದ ಮೇಲೆ ನಮಗೆ ಆ ಜಲಕ್ಷಾಮ ಏನಿತ್ತು, ನಮ್ಮ ಕೆರೆಗಳು ಒಣಗೋಗಿ, ಬಾವಿಗಳು ಒಣಗೋಗಿ, ಕೊಳವೆ ಬಾವಿಗಳೆಲ್ಲ ಡ್ರೈ ಆಗಿ ಇದ್ದ ಬಂಡವಾಳ ಎಲ್ಲ ಅದ್ರ ಮೇಲೆ ಹಾಕಿ ಸರ್ವನಾಶ ಆಗಿದ್ದಂಥ ರೈತನ ಬದುಕು ಮತ್ತೆ ಹಸಿರು ಆಗೋದಕ್ಕೆ ಶುರುವಾಗಿದೆ. ಶ್ರೀ ರಮೇಶ್ ಕುಮಾರ್ ರವರು ತಮ್ಮ ಸುದೀರ್ಘ ರಾಜಕೀಯ ಪಯಣದಲ್ಲಿ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವ ಮತ್ತು ಜನರೊಂದಿಗೆ ಆತ್ಮೀಯ ಒಡನಾಟ ಹೊಂದುವ ಮೂಲಕ ಜನಸಾಮಾನ್ಯರ ಹೃದಯದಲ್ಲಿ ತಮ್ಮ ಪ್ರೀತಿಯ ಸ್ವಾಮಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾವಾರು ಕೃಷಿ ಬೆಲೆ ಆಯೋಗಗಳನ್ನು ಮಾಡಬೇಕು ಅನ್ನೋ ಆಸೆ ನಮ್ಮದು. ಸಹಕಾರಿ ಸಂಘಗಳ ಮುಖಾಂತರ ಶೂನ್ಯ ಬಡ್ಡಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ಹಣವನ್ನು 3ರಿಂದ 5 ಲಕ್ಷಕ್ಕೆ ಏರಿಸಬೇಕು. ಮಧ್ಯಮಾವಧಿ ದೀರ್ಘಾವಧಿ ಸಾಲವನ್ನು 5 ಲಕ್ಷದಿಂದ 20 ಲಕ್ಷಕ್ಕೆ 5%ಗೆ ಮೀರಿದಂತೆ ಬಡ್ಡಿಯಲ್ಲಿ ಕೊಡಬೇಕು. ಅನೇಕ ಆಲೋಚನೆಗಳನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಒಂದು ಸೂಪರ್ ಸ್ಪೆಷಾಲಿಟಿಯ ಹಾಸ್ಪಿಟಲ್ನ ಅಗತ್ಯ ಇದೆ. ಇನ್ನು ಕೆಲವು ರಸ್ತೆಗಳನ್ನು ನಾವು ಸುಧಾರಿಸಬೇಕಾಗಿದೆ. ಬಹಳ ದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದೇವೆ. ಭಾಳ ಉತ್ತಮ ಜನ. 45 ವರ್ಷಗಳ ಕಾಲ ನನಗೆ ಯಾವ ದೊಡ್ಡ ಹಿನ್ನೆಲೆ ಇಲ್ಲದೆ ಹೋದರು, ಜಾತಿ ಸಮೂಹದ ಬೆಂಬಲ ಇಲ್ಲದೆ ಹೋದರೂ ಕೂಡ, ಮತ್ತು ನಾನು ಆರ್ಥಿಕ ಸ್ಥಿತಿಗತಿಗಳ ದೃಷ್ಟಿಯಿಂದ ಕೂಡ ಏನು ಅಷ್ಟು ಸಮರ್ಥವಾದ ಮನುಷ್ಯ ಅಲ್ಲ. ಎಲ್ಲ ಜಾತಿ ವರ್ಗಗಳ ಜನ ಪ್ರೀತಿಯಿಂದ ನನ್ನನ್ನು ಇಲ್ಲಿಯವರೆಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಎಲ್ಲಿಯವರೆಗೆ ನನಗೆ ಆಯಸ್ಸಿರುತ್ತೆ ಅಲ್ಲಿವರೆಗೆ ಈ ಜನರ ಕೆಲಸವನ್ನು ಮತ್ತಷ್ಟು ಶ್ರದ್ಧೆ ನಿಷ್ಠೆಯಿಂದ ಮಾಡಲು ನಾನು ಪಣ ತೊಟ್ಟಿದ್ದೇನೆ. ಬಲಪಡಿಸಿ